ರಾಷ್ಟ್ರ ರಾಜಧಾನಿಯಲ್ಲಿ ಕ್ರಾಂತಿ ಮಾಡಿದ್ದ ಆಪ್ ಈಗ ಅದೇ ನೆಲದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ. ಸಾಲು ಸಾಲು ಹಗರಣಗಳಿಂದ ಕ್ಯಾಬಿನೆಟ್ ಸದಸ್ಯರು ಜೈಲು ಸೇರ್ತಾ ಇದ್ದು ಇವತ್ತು ಮತ್ತೆರಡು ವಿಕೆಟ್ ಬಿದ್ದಿವೆ. ದೆಹಲಿ ಸರ್ಕಾರದ ಮತ್ತೆರಡು ಟಿಕೆಟ್ ಔಟ್. ಸಿಸೋಡಿಯಾ ಸತ್ಯೇಂದ್ರ ಜೈನ್ ರಾಜೀನಾಮೆ. ದೆಹಲಿಯಲ್ಲಿ ಅಧಿಕಾರಕ್ಕೇರಿದಷ್ಟೇ ವೇಗದಲ್ಲಿ ಆಪ್ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಮಣ್ಣು ಪಾಲು ಮಾಡಿಕೊಳ್ತಾ ಇದೆ. ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಸಾಕಷ್ಟು ಹೈ ಡ್ರಾಮಾ ನಡೆದಿದ್ದು ಇದೀಗ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಾಗೂ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇವರಿಬ್ಬರ ರಾಜೀನಾಮೆಯನ್ನು ಸಿಎಂ ಅರವಿಂದ್ ಕೇಜ್ರಿವಾಲ್ ಅಂಗೀಕರಿಸಿದ್ದಾರೆ. ಇನ್ನು ಸತ್ಯೇಂದ್ರ ಜೈನ್ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡಿ ಬಂಧನಕ್ಕೊಳಗಾಗಿದ್ದು ಕಳೆದ 8 ತಿಂಗಳಿನಿಂದ ತಿಹಾರ್ ಜೈಲಿನಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಸಿಸೋಡಿಯಾಗೆ ಹಿನ್ನಡೆ. ಮಧ್ಯಸ್ಥಿಕೆ ವಹಿಸಲು ಸುಪ್ರೀಂ ಕೋರ್ಟ್ ನಕಾರ. ಮೊನ್ನೆಯಷ್ಟೇ ಸತತ 8.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದ ಸಿಬಿಐ ಸಿಸೋಡಿಯಾರನ್ನ ಅರೆಸ್ಟ್ ಮಾಡಿತ್ತು. ಈ ಸಂಬಂಧ ಸಿಬಿಐ ಬಂಧನ ಪ್ರಶ್ನಿಸಿ ಮನೀಶ್ ಸಿಸೋಡಿಯಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಸಿಸೋಡಿಯಾಗೆ ಹಿನ್ನಡೆಯಾಗಿದ್ದು ಅವರ ಅರ್ಜಿ ವಜಾಗೊಂಡಿದೆ. ಈ ಹಂತದಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ, ನೀವು ಹೈಕೋರ್ಟ್ ಮೊರೆ ಹೋಗಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಅಬಕಾರಿ ನೀತಿ ಮೇಲೆ ಪ್ರಭಾವಕ್ಕೆ 4,000 ಇಮೇಲ್. ಜನಾಭಿಪ್ರಾಯ ರೂಪಿಸಲು ಆಪ್ ಕಣ್ಣೊರೆಸೋ ತಂತ್ರ. ಸಿಸೋಡಿಯಾ 5 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವಾಗಲೇ ಇಡಿ ಕೂಡ ತನಿಖೆ ನಡೆಸಿದೆ. ಈ ವೇಳೆ ಅಬಕಾರಿ ನೀತಿ ಮೇಲೆ ಪ್ರಭಾವ ಬೀರಲು ದೆಹಲಿ ಸರ್ಕಾರಕ್ಕೆ ಪಿಆರ್ ಕಂಪನಿಗಳಿಂದ ಸುಮಾರು 4,000 ಇಮೇಲ್ ಕಳುಹಿಸಲಾಗಿದೆ ಅನ್ನೋದನ್ನ ಇಡಿ ಬಹಿರಂಗಪಡಿಸಿದೆ. ಅಲ್ಲದೆ ಇಮೇಲ್ಗಳನ್ನು ಕಳುಹಿಸುವ ಸಂಚಿನ ಹಿಂದೆ ಬೆನೋಯ್ ಬಾಬು ಎಂಬುವವರು ಇದ್ರು ಅನ್ನೋದು ಇಡಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಈ ಇಮೇಲ್ಗಳಲ್ಲಿ ಹೆಚ್ಚಿನವು ಹೊಸ ಇಮೇಲ್ ಐಡಿ ರಚಿಸಿ ಕಳುಹಿಸಲಾಗಿದ್ದು ಈ ಮೂಲಕ ಸಾರ್ವಜನಿಕರೇ ಅಧಿಕಾರಿಗಳಿಗೆ ಕಳುಹಿಸಿದ್ದಾರೆಂದು ಬಿಂಬಿಸಲಾಗಿದೆ ಅನ್ನೋ ಸತ್ಯಾಂಶ ಹೊರಬಿದ್ದಿದೆ. ದೆಹಲಿಯಲ್ಲಿ ನಡೀತಾ ಇರೋ ಬೆಳವಣಿಗೆ ವಿಪಕ್ಷಗಳಿಗೆ ಆಹಾರವಾಗಿದ್ದು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಆಪ್ ವಿರುದ್ಧ ಟೀಕಾ ಪ್ರಹಾರ ನಡೆಸುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಮೆರಿಕ, ನ್ಯಾಟೋ, ಯುರೋಪ್ ಕುಹಕದ ನಗು ಬೀರ್ತಾ ಇದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿಗಿ ಕೆಂಡದಂತಾಗಿದ್ದಾರೆ. ಆ ಕೆಂಡಕ್ಕೆ ನ್ಯೂಕ್ಲಿಯರ್ ಟೆನ್ಷನ್ ಶುರುವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಬರೋಬ್ಬರಿ ವರ್ಷ ಕಳೆದಿದೆ. ಸಾವಿರಾರು ಸಾವು, ಲಕ್ಷಾಂತರ ಆಕ್ರಂದನ, ಲೆಕ್ಕವಿಲ್ಲದಷ್ಟು ಸಿಡಿದ ಬಾಂಬ್ಗಳು, ಸಿಡಿದ ಗುಂಡುಗಳು. ಇಡೀ ವಿಶ್ವದ ಮೇಲೆ ಈ ಯುದ್ಧ ಬೀರಿದ ಪರಿಣಾಮ ಇನ್ನೂ ಅಂಕೆಗೆ ಸಿಕ್ತಿಲ್ಲ. ಈ ನಡುವೆ ಇಷ್ಟು ದಿನ ತಟಸ್ಥವಾಗಿದ್ದ ಬೆಲಾರಸ್ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂತಹ ಘಟನೆಯೊಂದು ಇಂದು ನಡೆದು ಹೋಗಿದೆ. ಬೆಲಾರಸ್ನಲ್ಲಿದ್ದ ರಷ್ಯಾ ಸ್ಪೈ ವಿಮಾನ ಉಡೀಸ್. ವಿಮಾನ ನಾಶದಿಂದ ಪುಟಿನ್ ಕ್ರೋಧ. ಬೆಲಾರಸ್ನಲ್ಲಿ ರಷ್ಯಾದ ಗೂಢಚರ್ಯ ವಿಮಾನವನ್ನ ನ್ಯಾಟೋ ಪಡೆ ಹೊಡೆದುರುಳಿಸಿರೋದ್ರಿಂದ ರಷ್ಯಾ ಅಧ್ಯಕ್ಷ ಪುಟಿನ್ ಕೊತ ಕುದಿಯತೊಡಗಿದ್ದಾರೆ. ಇದರಿಂದಾಗಿ ಮತ್ತೊಂದು ಪ್ರಬಲ ಹಾಗೂ ಯುದ್ಧದಾಹಿ ರಾಷ್ಟ್ರ ಚೀನಾ ನೆರೆಯ ತೈವಾನ್ ಪಡೆಯಲು ಹಪಹಪಿಸುತ್ತಿದೆ. ಹೀಗಾಗಿ ರಷ್ಯಾ ಜೊತೆ ಸ್ನೇಹ ಗಟ್ಟಿ ಮಾಡಿಕೊಂಡಿದ್ದು ರಷ್ಯಾಗೆ ಶಸ್ತ್ರಾಸ್ತ್ರ ನೆರವು ನೀಡಲು ಮುಂದಾಗಿದೆ. ಇದು ಒಂದು ವೇಳೆ ನ್ಯೂಕ್ಲಿಯರ್ ವೆಪನ್ ಹಂತಕ್ಕೆ ಹೋದ್ರೆ 3ನೇ ವಿಶ್ವಯುದ್ಧ ಫಿಕ್ಸ್ ಅಂತ ತಜ್ಞರು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಒಂದು ವೇಳೆ ಬೆಲಾರಸ್ ಕೂಡ ತನ್ನ ಸೇನೆಯನ್ನ ಫೀಲ್ಡ್ಗೆ ಇಳಿಸಿದ್ರೆ ಖಂಡಿತವಾಗಿ ಈ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲದೆ ಕಳೆದ 1 ವರ್ಷದಿಂದ ಈ ಯುದ್ಧ ನಡೆಯುತ್ತಿದ್ರೂ ರಷ್ಯಾಗೆ ಬೇಕಾದ ರಿಸಲ್ಟ್ ಸಿಗ್ತಿಲ್ಲ. ಹೀಗಾಗಿ ಪುಟಿನ್ ನ್ಯೂಕ್ಲಿಯರ್ ದಾಳಿಗೆ ಮುಂದಾಗೋ ಲಕ್ಷಣಗಳು ಕಾಣಿಸುತ್ತಿವೆ. ಚೀನಾ ರಷ್ಯಾಗೆ ಶಸ್ತ್ರಾಸ್ತ್ರ ನೀಡಲು ಮುಂದಾಗಿರೋದ್ರಿಂದ ಈ ಬಗ್ಗೆ ಈಗಾಗಲೇ ಅಮೆರಿಕ ಚೀನಾಗೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಹಜವಾಗಿ ಈ ಯುದ್ಧದಲ್ಲಿ ದೊಡ್ಡ ತಿರುವುಗಳು ಬರೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದ್ದು ಇದರಲ್ಲಿ ಭಾರತದ ಪಾತ್ರ ಏನಾಗಿರಲಿದೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ.